ಧಾರವಾಡದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ದೋಷಿಗಳು ಅಂತ ಮೊನ್ನೆ ಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಮಾಡುತ್ತೆ ಕೋರ್ಟ್. ಶಾಸಕ ವಿನಯ್ ಕುಲಕರ್ಣಿಗೆ ಹಾಗಾದ್ರೆ ಎಷ್ಟು ವರ್ಷ ಸಜೆ ಆಗುತ್ತೆ? ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡುತ್ತೆ, ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುತ್ತೆ. ಯೋಗೀಶ್ ಗೌಡ ಕೊಲೆಯಲ್ಲಿ 17 ಜನರ ಪಾತ್ರ ಸಾಬೀತಾಗಿದೆ. ವಿನಯ್ ಕುಲಕರ್ಣಿಗೆ ಗಲ್ಲು ಶಿಕ್ಷೆ ಆಗುತ್ತಾ? ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತೇಳಿ ಸಿಬಿಐ ಲಿಖಿತ ಮನವಿಯನ್ನ ಮಾಡಿತ್ತು. ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಬಿಐ ಮನವಿಯನ್ನ ಮಾಡಿತ್ತು. ಈಗ ಜೀವಾವಧಿ ಶಿಕ್ಷೆ ಆಗುತ್ತಾ, ಜೀವಿತಾವಧಿಯೋ ಗಲ್ಲು ಶಿಕ್ಷೆನೋ? ಕೊಲೆಗಡುಕರಿಗೆ ಯಾವ ಶಿಕ್ಷೆಯನ್ನ ಕೋರ್ಟ್ ವಿಧಿಸುತ್ತೆ ಅನ್ನೋದು ಕುತೂಹಲ. ನ್ಯಾಯಮೂರ್ತಿಗಳಾಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡ್ತಾರೆ. ಇನ್ನು ಈ ಕೊಲೆ ಪ್ರಕರಣದಲ್ಲಿ ಮೊದಲಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಸಿಬಿಐ ಕೋರ್ಟ್ಗೆ ಲಿಖಿತ ಮನವಿಯನ್ನ ಸಲ್ಲಿಸಿತ್ತು. ಬಳಿಕ ವಾದ ಮಂಡಿಸಿದಂತ ಸಿಬಿಐ ಪರ ವಕೀಲರು ಅಂದ್ರೆ ನಿನ್ನೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುವಂತ ಸಂದರ್ಭದಲ್ಲಿ ಅವಕಾಶ ನೀಡಲಾಗಿತ್ತು ವಾದ ಪ್ರತಿವಾದಕ್ಕೆ. ಆ ಸಂದರ್ಭದಲ್ಲಿ ಸಿಬಿಐ ಪರ ವಕೀಲರು ಕಾನೂನಿನಲ್ಲಿ ಯಾವ ಗರಿಷ್ಠ ಶಿಕ್ಷೆ ಇದೆಯೋ ಅದನ್ನು ನೀಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಹಾಗಾಗಿ ಜೀವಿತಾವಧಿ ಅನ್ನೋದು ಈಗ ಇರುವಂತ ಕುತೂಹಲ. ಈ ನಿಟ್ಟಿನಲ್ಲಿ ಕೆಲವೇ ಕ್ಷಣದಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ದೋಷಿಗಳು ಅಂತ ಆದ್ಮೇಲೆ ಶಿಕ್ಷೆ ಪ್ರಮಾಣದ ಬಗ್ಗೆ ಈಗ ಕುತೂಹಲ ಇರೋದು. 12:15 ನಂತರ ಪ್ರಕಟ ಮಾಡಲಾಗುತ್ತೆ ಅಂತ ಮಾಹಿತಿ ಇತ್ತು. ಇನ್ನೆಷ್ಟೊತ್ತಾಗಬಹುದು? ಶರ್ಮಿತಾ ಶೆಟ್ಟಿ, ಇನ್ನು ಕೆಲವೇ ಹೊತ್ತಲ್ಲಿ ನ್ಯಾಯಮೂರ್ತಿಗಳಾಗಿರುವಂತಹ ಗಜಾನನ ಭಟ್ ಅವರು ಒಂದು ಆದೇಶವನ್ನು ಪ್ರಕಟ ಮಾಡಲಿರುವಂಥದ್ದು. ಅಂದರೆ 17 ಮಂದಿ ಅಪರಾಧಿಗಳೇನಿದ್ದಾರೆ ಎಲ್ರಿಗೂ ಕೂಡ ಆ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಈಗ ನಿನ್ನೆಯಿಂದಲೂ ಕೂಡ ಕುತೂಹಲ ಇರುವಂಥದ್ದು, ನಿನ್ನೆ ಅವರ ವಾದ ಮತ್ತು ಪ್ರತಿವಾದಗಳ ಜೊತೆಯಲ್ಲಿ ಅಪರಾಧಿಗಳು ಮಾಡಿರುವಂಥ ಒಂದು ಮನವಿಯನ್ನು ಎಲ್ಲ ಕೂಡ ನ್ಯಾಯಾಧೀಶರು ಪರಿಗಣಿಸಿದ್ದಾರೆ. ಈಗ 12:30ಕ್ಕೆ ಆದೇಶವನ್ನು ಪ್ರಕಟ ಮಾಡ್ತೇನೆ, ಎಲ್ಲರ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡ್ತೇವೆ ಅಂತ ಹೇಳಿದರು. ಆದರೆ ಇನ್ನೂ ಕೂಡ ಸದ್ಯಕ್ಕೆ ಅದ್ರ ಬಗ್ಗೆ ಇನ್ನೂ ಕೂಡ ಮುಂದಕ್ಕೆ ಅಂದರೆ ವಿಚಾರಣೆ ಬಂದಿಲ್ಲ. ಈಗ ಬಹುತೇಕವಾಗಿ ಈಗ 1 ಗಂಟೆ ಸಮಯ ಆಗಿರುವಂಥದ್ದು. ಇನ್ನು ಕೆಲವೇ ಹೊತ್ತಲ್ಲಿ ಪ್ರಾರಂಭವಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆದರೆ ಈಗಿರುವಂಥದ್ದು ವಿನಯ್ ಕುಲಕರ್ಣಿ ಸೇರಿದಂತೆ ಅಪರಾಧಿಗಳ ಮೇಲೆ ಎಲ್ಲಿರುವಂಥದ್ದು ಅಂದರೆ ಸಿಬಿಐ ಪರ ವಕೀಲರು ಆ ಒಂದು ಡಾಕ್ಯುಮೆಂಟ್ಸನ್ನು ಕೊಡುವಂಥ ಸಂದರ್ಭದಲ್ಲಿ ಲಿಖಿತ ರೂಪದಲ್ಲಿ ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿದರು. ಆದರೆ ನಿನ್ನೆ ವಾದ ಮಾಡುವಂಥ ಸಂದರ್ಭದಲ್ಲಿ ಇವರಿಗೆ ಗಲ್ಲು ಶಿಕ್ಷೆ ಬೇಡ, ಇವರಿಗೆ ಕ್ಷಮಾಪಣೆ ಇಲ್ಲದಂತಹ ಕಠಿಣವಾದಂಥ ಶಿಕ್ಷೆ ಇವರಿಗೆ ಕೊಡಬೇಕು ಅಂತ, ಆದರೆ ಜೀವಿತಾವಧಿ ಕೊಡಬೇಕು ಅನ್ನೋ ರೀತಿಯಲ್ಲಿ ಅವರು ರಿಕ್ವೆಸ್ಟನ್ನು ಮಾಡಿಕೊಂಡಿದ್ರು. ಹೀಗಾಗಿ ಜೀವಾವಧಿನ ಕೊಡ್ತಾರ ಅನ್ನೋದು ಕೂಡ ಬಹಳ ಕುತೂಹಲ ಇರುವಂಥದ್ದು. ಇದಲ್ಲದೆ ಇವರು ಮನವಿ ಮಾಡಿಕೊಂಡಿರುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಆ ಅಪರಾಧಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಸ್ವಯಂ ವಿಚಾರಕ್ಕೆ ಮತ್ತು ಫ್ಯಾಮಿಲಿಯ ಸಮಸ್ಯೆ, ಕುಟುಂಬದ ಕೌಟುಂಬಿಕ ಸಮಸ್ಯೆಗಳ ಜೊತೆಯಲ್ಲಿ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಹೇಳಿಕೊಂಡು ಕನಿಷ್ಠ ಒಂದು ಶಿಕ್ಷೆಯನ್ನು ಕೊಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಗರಿಷ್ಠ ಶಿಕ್ಷೆ ಆಗುತ್ತಾ, ಕನಿಷ್ಠ ಶಿಕ್ಷೆ ಆಗುತ್ತಾ ಅನ್ನೋದು ಕೂಡ ಒಂದು ಕಡೆ ಪ್ರಶ್ನೆ. ಆದರೆ ನ್ಯಾಯಾಧೀಶರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಇನ್ವೆಸ್ಟಿಗೇಷನ್ ಯಾವ ರೀತಿ ಪ್ರೊಸೆಸ್ ಆಗಿ ಸಿಬಿಐ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿರುವಂಥ ಸಂದರ್ಭದಲ್ಲಿ A1 ಆರೋಪಿಯೇ ಮಾಫಿ ಸಾಕ್ಷಿಯಾಗಿ ಎಲ್ಲವೂ ಕೂಡ ನುಡಿದಿರುವಂಥದ್ದು. ಅದರಲ್ಲಿ ವಿನಯ್ ಕುಲಕರ್ಣಿಯ ಮೇಲೆ ಇರುವಂಥದ್ದು ಕೊಲೆ ಮತ್ತು ಒಳಸಂಚು ಮಾಡಿರುವಂಥ ಗಂಭೀರವಾದಂಥ ಆರೋಪ ಜೊತೆಗೆ ಅದಕ್ಕೆ ಬೇಕಾದಂಥ ಎವಿಡೆನ್ಸ್ಗಳು ಕೂಡ ಅದಕ್ಕೆ ಪೂರಕವಾಗಿದೆ. ಹೀಗಾಗಿ ಅವರ ಮೇಲೆ ಯಾವ ರೀತಿ ಒಂದು ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ ಅನ್ನೋದು ಕೂಡ ಒಂದು ಪ್ರಶ್ನೆ ಇರುವಂಥದ್ದು. ಸದ್ಯಕ್ಕೆ ಇನ್ನು ಕೆಲವೇ ಹೊತ್ತಲ್ಲಿ ಆದೇಶವನ್ನು ಪ್ರಕಟ ಮಾಡಲಿದ್ದಾರೆ. ಆದರೆ ಇವತ್ತೇ ಅವರು ಮೇಲ್ಮನವಿನ ಸಲ್ಲಿಕೆಯನ್ನು ಮಾಡ್ತಾರಾ ಅಥವಾ ಸೋಮವಾರ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಶರ್ಮಿತಾ ಶೆಟ್ಟಿ, ಈಗ ಶಿಕ್ಷೆ ಪ್ರಮಾಣ ಎಷ್ಟಿರುತ್ತೆ ಅದರ ಆಧಾರದ ಮೇಲೆ ಶಾಸಕತ್ವ ಇರುತ್ತಾ ಅನರ್ಹ ಆಗುತ್ತಾ ಅದು ಕೂಡ ಡಿಸೈಡ್ ಆಗ್ಬಿಡುತ್ತೆ. ಈ ನಿಟ್ಟಿನಲ್ಲಿ ಅದು ಕೂಡ ಒಂದು ಆತಂಕ ಇದೆ. ಈಗ 302 ಮತ್ತೆ 120B ನೀವು ಹೇಳದಂಗೆ ಇದು ಪ್ರಬಲವಾದಂಥ ಸೆಕ್ಷನ್ಗಳಾಗಿರೋದ್ರಿಂದ ಕಾನೂನು ಪಂಡಿತರ ಪ್ರಕಾರ ಮತ್ತೆ ಈಗ 17 ಜನ ಆರೋಪಿಗಳಿಗೆ ಏಕ ಮಾದರಿಯಲ್ಲೇ ಶಿಕ್ಷೆ ಆಗಲ್ಲ. ಅಂದರೆ ಅವರ ಒಂದು ಪಾತ್ರ ಈ ಕೊಲೆಯಲ್ಲಿ ಮತ್ತೆ ಅವ್ರ ಮೇಲೆ ಏನು ಸೆಕ್ಷನ್ ಹಾಕಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಶಿಕ್ಷೆ ಪ್ರಮಾಣ. ಹಾಗಾಗಿ ಕಾನೂನು ಪಂಡಿತರು ಈ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಗಂಗಾಧರ್? ಶರ್ಮಿತಾ, ಅಂದರೆ ಈ ಒಂದು ಕೊಲೆಯ ಪ್ರಕರಣದಲ್ಲಿ 17 ಮಂದಿ ಅಪರಾಧಿಗಳೇನಿದ್ದಾರೆ ನೀವು ಹೇಳಿದಂಥ ರೀತಿಯಲ್ಲಿ ಏಕ ಮಾತ್ರದಲ್ಲಿ ಆಗೋದಿಲ್ಲ, ಅಂದರೆ ಪ್ರತ್ಯೇಕ ರೀತಿಯಲ್ಲಿ ಅವರಿಗೆಲ್ಲರಿಗೂ ಕೂಡ ಆಗುವಂಥದ್ದು. ಆದರೆ ಆ ಒಬ್ಬೊಬ್ಬ ಆರೋಪಿಯ ಮೇಲೆ ಅವರ ಮೇಲೆ ಇರುವಂಥ ಎವಿಡೆನ್ಸು ಮತ್ತು ಅವರು ಕೊಲೆಯಲ್ಲಿ ಅವರ ಪಾತ್ರ ಏನಿದೆ ಅನ್ನೋದು ಮತ್ತು ಎವಿಡೆನ್ಸ್ಗಳ ಆಧಾರಿತವಾಗಿ ಪ್ರತ್ಯೇಕವಾಗಿ ಅವರ ಮೇಲೆ ಒಂದು ಶಿಕ್ಷೆ ಪ್ರಮಾಣ ಪ್ರಕಟವಾಗುವಂಥದ್ದು. ಆದರೆ ಬಹುತೇಕವಾಗಿ 302 ಅಂದರೆ ಕೊಲೆ ಕೇಸ್ ಬಂದಂಥ ಸಂದರ್ಭದಲ್ಲಿ ಬೇರೆ ಪ್ರಕರಣಗಳನ್ನು ನೋಡುವಂಥದ್ದು ಅವರೆಲ್ಲ ಬಹುತೇಕವಾಗಿ ಜೀವ
ಜೀವಾವಧಿ ಶಿಕ್ಷೆ ಇರುವಂತಹ ಆ ಒಂದು ಪ್ರಕರಣಗಳು ಮಾದರಿಯಲ್ಲಿರುವಂಥದ್ದು. ಆ ಬಗ್ಗೆ ಕಾನೂನು ತಜ್ಞರು ಕೂಡ ಅದೇ ರೀತಿಯಾಗಿ ಹೇಳುವಂಥದ್ದು. ಕೊಲೆ ಪ್ರಕರಣಗಳಲ್ಲಿ ಗಂಭೀರವಾದಂಥ ಸಾಕ್ಷ್ಯಗಳಿದ್ದಂತಹ ಸಂದರ್ಭದಲ್ಲಿ ಸಾಕ್ಷ್ಯಗಳು ನುಡಿಯುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲವೂ ಕೂಡ ಜೀವಾವಧಿ ಬರುವಂಥದ್ದು ಸಾಧ್ಯತೆಗಳು ಇದೆ ಅನ್ನೋ ರೀತಿಯಲ್ಲಿ ಕಾನೂನು ತಜ್ಞರು ಅದಕ್ಕೆ ಕೆಲ ಉದಾಹರಣೆಗಳು ಕೂಡ ಕೆಲ ಪ್ರಕರಣಗಳು ಇರುವಂಥದ್ದು. ಆದರೆ ಈ ಪ್ರಕರಣದಲ್ಲಿ 2 ವರ್ಷಕ್ಕೂ ಮೇಲ್ಪಟ್ಟು ಶಿಕ್ಷೆಯಾದಂತಹ ಸಂದರ್ಭದಲ್ಲಿ ಇಲ್ಲಿ ವಿನಯ್ ಕುಲಕರ್ಣಿಗೆ ಶಾಸಕ ಸ್ಥಾನಕ್ಕೂ ಕೂಡ ಕುತ್ತು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂತಂದ್ರೆ ಈಗ ಶಾಸಕ ಸ್ಥಾನದಲ್ಲಿರುವಂತಹ ಸಂದರ್ಭದಲ್ಲಿ 2 ವರ್ಷಕ್ಕೂ ಮೇಲ್ಪಟ್ಟು ಶಿಕ್ಷೆ ಪ್ರಮಾಣ ಆದಂತಹ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಅವರ ಆ ಒಂದು ಶಾಸಕ ಹೋಗುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಮೇಲ್ಮನವಿನ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ಆ ಒಂದು ವಾದ ಪ್ರತಿವಾದಗಳಾಗುತ್ತೆ, ಈ ಒಂದು ಆದೇಶಕ್ಕೆ ತಡೆ ಕೊಡುವಂತ ನಿಟ್ಟಿನಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವರು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಅಲ್ಲಿ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಏನು ಬೆಳವಣಿಗೆ ಆಗುತ್ತೆ ನೋಡಬೇಕಾಗುತ್ತೆ. ಆದರೆ ಈಗ ಸಿಬಿಐ ಅಧಿಕಾರಿಗಳು ಅವರು ಕ್ರೋಢೀಕರಣ ಮಾಡಿರುವಂತಹ ಸಾಕ್ಷ್ಯಾಧಾರಗಳು ಅದನ್ನ ಈಗ ಸಲ್ಲಿಕೆ ಮಾಡಿರುವಂತಹ ಎವಿಡೆನ್ಸ್ ಮತ್ತೆ ಮಾಫಿ ಸಾಕ್ಷಿಯ ಸ್ಟೇಟ್ಮೆಂಟು ಮತ್ತೆ ಅದರಲ್ಲಿ ಅದರಲ್ಲಿ ಈ ಎಲ್ಲ ಒಂದು ಎವಿಡೆನ್ಸ್ಗಳೇನಿದ್ದಾವೆ ಇವೆಲ್ಲವೂ ಕೂಡ ಅವರು ಅಪರಾಧಿಗಳ ವಿರುದ್ಧವಾಗಿ ಇರುವಂಥದ್ದು, ಅದಕ್ಕೆ ಪೂರಕವಾಗಿ ಇರುವಂಥದ್ದು. ಅಂದರೆ ಎಲ್ಲವೂ ಕೂಡ ಈ ಸಾಕ್ಷ್ಯಕ್ಕೆ ಅಂದರೆ ಕೊಲೆಗೆ ಸಂಬಂಧಪಟ್ಟಂತ ಎಲ್ಲವೂ ಕೂಡ ಸಾಕ್ಷ್ಯಾಧಾರಗಳು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ದೋಷಿ ಅಂತ ಹೇಳಿ ಈಗ ಅಪರಾಧಿಗಳಾಗಿರುವಂಥದ್ದು. ಹೀಗಾಗಿ ವಿನಯ್ ಕುಲಕರ್ಣಿಯ ಮೇಲೆ ಗಂಭೀರವಾದಂಥ 302 ಮತ್ತು 120B ಸೆಕ್ಷನ್ ಅಡಿಯಲ್ಲಿ ದೋಷಿ ಅಂತ ಕೊಲೆಗಾರ ಅಂತೇಳಿನೇ ಅವರ ಮೇಲೆ ಒಂದು ತೀರ್ಪು ಬಂದಿರುವಂಥದ್ದು. ಹೀಗಾಗಿ ಬಹುತೇಕವಾಗಿ ಇವತ್ತಿನ ಶಿಕ್ಷೆ ಪ್ರಮಾಣ ಪ್ರಕಟ ಗರಿಷ್ಠ ಆಗುವಂಥ ಸಾಧ್ಯತೆಗಳಿದ್ದಾವೆ ಅಂತೇಳಿ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ. ಇದೇ ಒಂದು ಆತಂಕ ವಿನಯ್ ಕುಲಕರ್ಣಿಗೆ ಕಾಡ್ತಾ ಇರುವಂಥದ್ದು. ಒಂದು ವೇಳೆ ಗರಿಷ್ಠ ಅಂತ ಆದಂಥ ಸಂದರ್ಭದಲ್ಲಿ ಈ ಒಂದು ಅಂಶಗಳ ಅಂದರೆ ಪ್ರಮಾಣ ಪ್ರಕಟ ಏನಿದೆ ಅಂದರೆ ಒಂದು ಶಿಕ್ಷೆ ಪ್ರಮಾಣ ಪ್ರಕಟ ಏನಿದೆ ಅದು ಹೈಕೋರ್ಟಲ್ಲಿ ಯಾವ ರೀತಿ ಪರಿಗಣಿಸ್ತಾರೆ ಮೇಲ್ಮನವಿ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಅನ್ನೋದು ಆತಂಕ ಇದೆ. ಒಂದು ಜೊತೆಯಲ್ಲಿ ಶಾಸಕತ್ವ ಸ್ಥಾನ ಹೋಗುವಂತಹ ಭೀತಿ ಕೂಡ ಅವ್ರಿಗೆ ಕಾಡ್ತಾ ಇರುವಂಥದ್ದು. ಶರ್ಮಿತಾ, ಗಂಗಾಧರ್, ಈಗ ನಿನ್ನೆ ದೋಷಿಗಳು ಜಡ್ಜ್ ಮುಂದೆ ಮನವಿ ಮಾಡುವಂತ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಅಂದ್ರೆ ತೀರಾ ಅನಾರೋಗ್ಯ ಸಮಸ್ಯೆ ಅಥವಾ ತೀರಾ ಕೌಟುಂಬಿಕ ಸಮಸ್ಯೆ ಬಗ್ಗೆ ಯಾರೂ ಪ್ರಸ್ತಾಪ ಮಾಡಿಲ್ಲ. ಅಂದ್ರೆ ಮಕ್ಕಳಿದ್ದಾರೆ, ಮನೇಲಿ ಯಾರೂ ಇಲ್ಲ, ನಾನು ದುಡಿಬೇಕು, ಇಂಥ ಕಾರಣಗಳನ್ನ ಕೊಟ್ಟಿದ್ರು. ಇನ್ನು ವಿನಯ್ ಕುಲಕರ್ಣಿ ಅವರು 3,000ಕ್ಕೂ ಅಧಿಕ ಹಸುಗಳಿದೆ, ಮಾನವೀಯತೆ ದೃಷ್ಟಿಯಿಂದ ನೀವು ಕಡಿಮೆ ಪ್ರಮಾಣದಲ್ಲಿ ಶಿಕ್ಷೆಯನ್ನ ಪ್ರಕಟ ಮಾಡಬೇಕು, ಇಂಥದ್ದೆಲ್ಲ ಮನವಿಯನ್ನ ಮಾಡ್ಕೊಂಡಿದ್ರು. ಇದನ್ನೆಲ್ಲ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಬೋದು? ಅಫ್ಕೋರ್ಸ್ ಈಗ ಎಷ್ಟು ವರ್ಷ ಶಿಕ್ಷೆ ಕೊಡಬೇಕು ಅನ್ನೋದು ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿದ್ದು. ಕಾನೂನು ಏನು ಹೇಳುತ್ತೆ ಅದನ್ನೇ ಪಾಲನೆ ಇಲ್ಲಿ ಮಾಡಬೇಕಾಗುತ್ತೆ. ಸ್ಟಿಲ್ ಶರ್ಮಿತಾ, ಅಂದರೆ ಪ್ರಮುಖವಾಗಿ ಈಗ ವಿನಯ್ ಕುಲಕರ್ಣಿ ಸೇರಿದಂತೆ ಉಳಿದ ಅಪರಾಧಿಗಳೇನಿದ್ದಾರೆ ಅವರ ಮೇಲೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂಥ ಒಂದು ವಿಚಾರಗಳೇನಿದೆ ಇವೆಲ್ಲವೂ ಕೂಡ ಒಂದು ಅವರ ಆಧಾರಿತವಾಗಿ ಅವರ ಮೇಲಿರುವಂಥ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಅವರು ವಿವೇಚನೆಗೆ ಬಳಸುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಅಂದರೆ ವಿನಯ್ ಕುಲಕರ್ಣಿ ಸೇರಿದಂತೆ ಶಾಸಕತ್ವ ಒಂದು ವಿಚಾರದೇನಿದೆ ಅವರು ನಿನ್ನೆ ಮಾಡಿರುವಂಥ ಒಂದು ಮನವಿಗಳೇನಿದೆ ಅವೆಲ್ಲವೂ ಕೂಡ ಪರಿಗಣಿಸ್ತಾರೆ. ಅಂದರೆ ಪ್ರಮುಖವಾಗಿ ನಾವು ಹಿಂದೆ ಒಂದು ಕೇಸನ್ನು ನೋಡೋದಾದರೆ ಶಾಸಕ ಆಗಿರುವಂಥ ಸತೀಶ್ ಸೈಲು ಒಂದು ಮನವಿಯನ್ನು ಮಾಡ್ಕೊಳ್ತಾರೆ. ಅವರ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅವರ ವೈಯಕ್ತಿಕ ಹೆಲ್ತ್ ಸಮಸ್ಯೆ ಅಂದರೆ ಆರೋಗ್ಯದ ಸಮಸ್ಯೆ ಸಾಕಷ್ಟು ಗಂಭೀರವಾಗಿತ್ತು. ಒಂದು ದಿನ ಬಿಟ್ಟು ಒಂದು ದಿನ ಅವರು ಆಸ್ಪತ್ರೆಗೆ ಹೋಗಬೇಕು, ಟ್ರೀಟ್ಮೆಂಟ್ ತಗೋಬೇಕು ಅನ್ನೋ ರೀತಿಯಲ್ಲಿ ಕೂಡ ಅವರು ತುಂಬ ಅದಕ್ಕೆ ಬೇಕಾದಂಥ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಸಬ್ಮಿಟ್ ಮಾಡಿತ್ತು. ಇವೆಲ್ಲ ತುಂಬ ಗಂಭೀರ ಸ್ವರೂಪ ಮತ್ತು ಸೂಕ್ಷ್ಮವಾದಂಥ ಒಂದು ವಿಚಾರ ಅಂತೇಳಿ ಅದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ರು ಮತ್ತು ಅವರಿಗೆ ಟ್ರೀಟ್ಮೆಂಟ್ಗೂ ಕೂಡ ಹೇಳಿದರು. ಆದರೆ ನಿನ್ನೆ ವಿನಯ್ ಕುಲಕರ್ಣಿ ಅವರು ಕೊಟ್ಟಂಥ ಕಾರಣ ಏನಂತಂದರೆ ಮಕ್ಕಳು ಕೂಡ ಬೆಳೆದಿದ್ದಾರೆ, ಹೆಣ್ಮಕ್ಳು, ಅವರಿಗೆ ಮದುವೆ ಮಾಡಬೇಕು, ನಾನು ಕ್ಷೇತ್ರದಲ್ಲಿ ಒಳ್ಳೆಯವನಿದ್ದೀನಿ ಮತ್ತು 3,000 ಹಸುಗಳಿಂದ ಅವರನ್ನು ಸಾಕಾಣಿಕೆ ಮಾಡ್ತಾ ಇದ್ದೇನೆ ಅನ್ನೋ ರೀತಿಯಲ್ಲಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ಹೀಗಾಗಿ ಅದನ್ನು ಯಾವ ರೀತಿ ಆ ನ್ಯಾಯಾಧೀಶರು ಪರಿಗಣಿಸ್ತಾರೆ, ಅವರು ಯಾವ ರೀತಿ ವಿವೇಚನೆಗೆ ಬಳಸ್ಕೊಂಡು ಒಂದು ತೀರ್ಪನ್ನು ಪ್ರಕಟ ಅಂದರೆ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡ್ತಾರೆ ಅದು ಕೂಡ ನೋಡಬೇಕಾಗುತ್ತೆ. ಒಂದು ಉಳಿದ ಆರೋಪಿಗಳು ಅವರ ತಂದೆ ತಾಯಿಯ ಒಂದು ವಿಚಾರ ಇದು ಕೂಡ ಒಂದು ಪ್ರತ್ಯೇಕವಾಗಿರುವಂಥದ್ದು, ಮತ್ತೆ ಚಿಕ್ಕ ಮಕ್ಕಳು ಇರುವಂಥದ್ದು, ಅವರ ಬೆಳವಣಿಗೆ ಇವೆಲ್ಲವೂ ಕೂಡ ಆಧಾರಿತ ಒಬ್ಬೊಬ್ಬರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ ಇದೆ. ಇವೆಲ್ಲವನ್ನು ಕೂಡ ಅವರು ಪರಿಗಣನೆಗೆ ತೆಗೆದುಕೊಂಡು ಬೇರೆ ಬೇರೆ ಆಯಾಮದಲ್ಲಿ ಅದನ್ನು ಪರಿಗಣಿಸುವಂಥ ರೀತಿ ಇರುವಂಥದ್ದು. ಶರ್ಮಿತಾ, ಕಾದ್ ನೋಡೋಣ.